ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಇವತ್ತಿನ ದಿನ ಮೊರಾರ್ಜಿಗೆ ಸಂಬಂಧಪಟ್ಟ ಹಾಗೆಯೇ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತಯಾರಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಗಣಿತ ಹಾಗೆ ನವೋದಯ ಪರೀಕ್ಷೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈಗ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಕ್ಲಾಸ್ ಶುರು ಮಾಡೋಣ. ನೋಡಿ, ತುಂಬ ಸಿಂಪಲ್ಲಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 20 ಅಂಕದ ಪ್ರಶ್ನೆಗಳು ನಿಮಗೆ ಮೊರಾರ್ಜಿ ಅಥವಾ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಗೂ ನವೋದಯ ಪರೀಕ್ಷೆಗೂ ಕೂಡ 25 ಅಂಕಕ್ಕೆ ಗಣಿತದಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಒಂದು ವಿಭಾಗ 3ರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಹೇಗೆ ಬರ್ತವೆ ಅನ್ನೋ ಮಾಡೆಲ್ ಪೇಪರನ್ನು ತೊಗೊಂಡು ಮಾಡೆಲ್ ಪೇಪರ್ನ ಮುಖಾಂತರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮೊದಲನೇ ಪ್ರಶ್ನೆ ಹೇಳುತ್ತೆ, 20ರಿಂದ 30ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅಲ್ವಾ. 20 ಮತ್ತು 31ರ ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 20 ಆ್ಯಂಡ್ 40. 20 ಮತ್ತು 40ರ ಮಧ್ಯೆ ಬರ್ತಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳು. ಇದು ಆ್ಯಕ್ಚುಲಿ 30 ಇದು, ಓಕೆನಾ. 20ರಿಂದ 30ರ ಮಧ್ಯೆ ಬರೋದು ಇಲ್ಲಿ ಕೊಟ್ಟಿದ್ದಾರೆ ಅವರು, ಆಪ್ಷನ್ ಕೊಟ್ಟಿರೋದನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದು ಮತ್ತೆ ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಆಗೋ ಹಾಗಿಲ್ಲ. ಇಲ್ಲಿ ನೋಡಿದ್ರೆ 21 ಇದೆ, 21 3ರಿಂದ ಸುಲಭವಾಗಿ ಡಿವೈಡ್ ಆಗುತ್ತೆ, ದಟ್ ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಈ ಕಡೆ ಬಂದರೆ ಇದು 23 ಇದೆ, 23 ಯಾವುದಾದ್ರೂ ಸಂಖ್ಯೆಯಿಂದ ಡಿವೈಡ್ ಆಗುತ್ತಾ ಟೆಸ್ಟ್ ಮಾಡಿದ್ರೆ 23 ಮತ್ತು 29 ಮೋಸ್ಟ್ಲಿ ಡಿವೈಡ್ ಆಗಲ್ಲ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅದೇ ರೀತಿ ಈ ಕಡೆ ಬಂದರೆ 23 ಮತ್ತು 27, ಇಲ್ಲಿ 27 ಡಿವೈಡ್ ಆಗುತ್ತೆ, 3 9 27, ಇಲ್ಲಿ 29 ಮತ್ತು 30 ಇದೆ. ಇಲ್ಲಿ 30 ಕೂಡ 5ರಿಂದ ಡಿವೈಡ್ ಆಗುತ್ತೆ, 10ರಿಂದ ಡಿವೈಡ್ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತೆ. ನಿಮ್ಮ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ. 23 ಮತ್ತು 29 ಈ ಎರಡು ಸಂಖ್ಯೆಗಳು ಯಾವುದೇ ಸಂಖ್ಯೆಗಳಿಂದ ಡಿವೈಡ್ ಆಗೋದಿಲ್ಲ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು 42ನೇ ಪ್ರಶ್ನೆ. 35, 15 ಮತ್ತು 35.15 ಮತ್ತು 24.85ಗಳ ಮೊತ್ತ ಅಂದರೆ ಸಮ್ ಆಫ್ 35.15 ಆ್ಯಂಡ್ 24.85 ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸುಲಭವಾಗಿ ಏನು ಮಾಡ್ಬೋದು, ಅದನ್ನು ಆ್ಯಡ್ ಮಾಡಬೇಕಲ್ವಾ. ಇಲ್ಲಿ ಆ್ಯಡ್ ಮಾಡಬೇಕಂದ್ರೆ 35.15 ಡಿವೈಡ್ ಪ್ಲಸ್ 24.85 ಮಾಡಿದ್ರೆ 5 + 5 10 ಬರುತ್ತೆ, ಇಲ್ಲಿ 1 ಬರುತ್ತೆ. 8 2 10ಕ್ಕೆ 0, ಇಲ್ಲಿ ಮತ್ತೆ ದಸ್ಕ 1 ಬರುತ್ತೆ. 5 4 9 1 10ಕ್ಕೆ 0, ಇಲ್ಲಿ ಮತ್ತೆ ದಸ್ಕ 1 ಬರುತ್ತೆ. 3 2 6 1 7 ಬಂತು. 3 2 5 1 6, ಅಲ್ಲಿಗೆ ಉತ್ತರ 60. ನಿಮ್ಮ ಸರಿಯಾದ ಉತ್ತರ ಬಂದು 60 ಸರಿಯಾದ ಉತ್ತರ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ 43ನೇ ಪ್ರಶ್ನೆ ನೋಡೋದಾದರೆ 29,625ರಲ್ಲಿ 9ರ ಸ್ಥಾನ ಬೆಲೆ. ದ ಪ್ಲೇಸ್ ವ್ಯಾಲ್ಯೂ ಆಫ್ 9 ಇನ್ 29,625. ನೋಡಿ, ಇಲ್ಲಿ 29,625ನ ಪ್ಲೇಸ್ ವ್ಯಾಲ್ಯೂಸನ್ನು ನೋಡೋದಾದರೆ ಮೊದಲನೇ ಅಂಕಿಯನ್ನು ಬಿಡಿ 10 100 1000 10,000 ಅಂತ ಹೇಳ್ತೀವಿ. ಅದ್ರ ಪ್ರಕಾರ ನಿಮಗೆ 9 ಯಾವ ಸ್ಥಾನ ಬೆಲೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂದರೆ 1000ದ ಸ್ಥಾನದಲ್ಲಿದೆ. ನೋಡಿ, 9 1000ದ ಸ್ಥಾನದಲ್ಲಿದೆ ಅಂತ ಅರ್ಥ. ಅದರ ಅರ್ಥ ಇಲ್ಲಿ ನಿಮಗೆ ಬಂದು 1000. ಎ ಆಪ್ಷನ್ ಸರಿಯಾದ ಉತ್ತರ, ಓಕೆನಾ. ಈಗ ನೆಕ್ಸ್ಟು 44ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋದಾದರೆ 44th ಕ್ವಶನ್ನು 5/1000ರ ದಶಮಾಂಶ ರೂಪ 5 ಡಿವೈಡೆಡ್ ಬೈ 1000. ಇದರ ದಶಮಾಂಶ ರೂಪ ಡೆಸಿಮಲ್ ಫಾರ್ಮ್ ಆಫ್ 5/1000 ಅಂತ ಹೇಳಿದರೆ ಇಲ್ಲಿ ನಿಮಗೆ ತುಂಬ ಸಿಂಪಲ್ಲಾಗಿ ಏನು ಮಾಡ್ಬೋದು, ಇದೊಂದು ಟ್ರಿಕ್, ಇದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು. ಏನು ಅಂದರೆ ಇಲ್ಲಿ 5 ಏನಾಗುತ್ತೆ, ಪಾಯಿಂಟ್ ಇಡಬೇಕಲ್ಲ, ಎಷ್ಟು ಸಂಖ್ಯೆಗಳಿರ್ತಾವೋ ಎಷ್ಟು ಸೊನ್ನೆಗಳಿರ್ತಾವೋ ಡಿನಾಮಿನೇಟ್ರಲ್ಲಿ ಅಷ್ಟು ಅಂಕಿಗಳ ನಂತರ ಪಾಯಿಂಟ್ ಇಡಬೇಕು. ಇಲ್ಲಿ 1 ಅಂಕಿ ಇದೆ, ಇನ್ನೊಂದು ಇಲ್ಲಿ 3 0 ಇದಾವಲ್ವಾ, 3 0 ಆದಮೇಲೆ 3 ಅಂಕಿಗಳಾದಮೇಲೆ ಪಾಯಿಂಟ್ ಇಟ್ಟರೆ 0.005 ಬರುತ್ತೆ. ದಟ್ ನಿಮಗೆ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, 0.005. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಕೆಳಗಿನ ಸಂಖ್ಯೆಗಳ ಇಳಿಕೆ ಕ್ರಮ ಅಥವಾ ಡಿಸೆಂಡಿಂಗ್ ಆರ್ಡರ್ ಆಫ್ ಫಾಲೋಯಿಂಗ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ. 45ನೇ ಪ್ರಶ್ನೆ ಬಿಟ್ವಿ. 45ನೇ ಪ್ರಶ್ನೆ ಹೇಳುತ್ತೆ 85,463 ಮತ್ತು 98,265 ಮಧ್ಯೆ ಚಿಹ್ನೆ ಯಾವ್ದು ಬಳಸ್ತೀರಾ. ಇಲ್ಲಿ ಎರಡೂ ಈಕ್ವಲ್ ಆಗಿದ್ರೆ ಈಕ್ವಲ್ ಚಿಹ್ನೆ ಬಳಸ್ತಿದ್ವಿ, ಇವೆರಡೂ ಈಕ್ವಲ್ ಅಲ್ಲ. ಈಕ್ವಲ್ ಅಲ್ಲದೆ ಇರೋ ಚಿಹ್ನೆಯನ್ನು ಬಳಸ್ಬೋದು, ಅಥವಾ ನಾವು ಇಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕೊಟ್ಟಿರೋದ್ರಿಂದ ನೀವು ಕರೆಕ್ಟಾಗಿ ಇವೆರಡರಲ್ಲಿ ಯಾವುದಾದ್ರೂ ಬಳಸಬೇಕು ಅಂದರೆ 85,463 ಆ್ಯಕ್ಚುಲಿ ಚಿಕ್ಕದು, 98,265 ದೊಡ್ಡದು. ಅದರ ಅರ್ಥ ಏನು, 85,463 ಚಿಕ್ಕದಾಗಿರೋದ್ರಿಂದ ಈ ಚಿಹ್ನೆ ಬಳಸ್ತೀರಾ. ಸಪೋಸ್ ಫಸ್ಟ್ ದೊಡ್ಡ ಸಂಖ್ಯೆ ಇದ್ದು ಕೊನೆಗೆ ಚಿಕ್ಕ ಸಂಖ್ಯೆ ಇದ್ದರೆ ಈ ಚಿಹ್ನೆ ಬಳಸ್ತಿದ್ರಿ. ಇದೇನು ತೋರಿಸುತ್ತೆ, ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲ್ ತೋರಿಸುತ್ತೆ, ಇದು ಗ್ರೇಟರ್ ದ್ಯಾನ್ ಸಿಂಬಲ್ ತೋರಿಸುತ್ತೆ. ಅದರ ಅರ್ಥ ಇಲ್ಲಿ ನೀವೇನು ಹೇಳ್ಬೋದು, 85,463 ಈಸ್ ಲೆಸ್ ದ್ಯಾನ್ 98,265 ಅಂತ ಹೇಳ್ತೀವಿ. ಅದ್ರ ಪ್ರಕಾರ ನಿಮಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್.
ಇದಾದ ನಂತರ ಕೆಳಗಿನ ಸಂಖ್ಯೆಗಳ ಇಳಿಕೆ ಕ್ರಮದಲ್ಲಿ ಬರೀಬೇಕು ಆ ಸಂಖ್ಯೆಗಳನ್ನು. ಡಿಸೆಂಡಿಂಗ್ ಆರ್ಡರ್ ಬರೆಯೋದಾದರೆ ಇಲ್ಲಿ ನೀವು ನೋಡಿದರೆ ಸಂಖ್ಯೆಗಳು ಕೊಟ್ಟಿದ್ದಾರೆ ಅವರು 35,413, ಹಾಗೆಯೇ 68,396, 24,315, 84,675. ಸೊ ಇದನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಫಸ್ಟ್ ದೊಡ್ಡ ಸಂಖ್ಯೆ, ಇಷ್ಟರಲ್ಲಿ ದೊಡ್ಡ ಸಂಖ್ಯೆ ಫಸ್ಟ್ ಬರ್ಕೊಳ್ಬೇಕು. ಯಾವುದಾಗುತ್ತೆ 84,675. ಅದರ ನಂತರದ ಸಂಖ್ಯೆ ಬಂದು 68,396 ಬರುತ್ತೆ. ಇದ್ರ ನಂತರ ಬಂದ್ಬಿಟ್ಟು 35,413 ಬರುತ್ತೆ. ಅದಾದ ನಂತರ 24,315. ಇದು ಡಿಸೆಂಡಿಂಗ್ ಆರ್ಡರ್ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿ ನಿಮಗೆ ಉತ್ತರ ಬರುತ್ತೆ. ಸೊ ಈ ಉತ್ತರ ಯಾವ್ದು ಸರಿ ಇದೆ ಅಂದರೆ 84,675 ಇವೆರಡರಲ್ಲಿದೆ, ಇವೆರಡು ಇಲ್ಲ. ಕೊನೆಗೆ ಎಷ್ಟಿರಬೇಕು? 24,315 ಇರಬೇಕು. ಅಂದರೆ ಅರ್ಥ ಅಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 47ನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳುತ್ತೆ? ಸೊ 47th ಕ್ವಶನ್ ಏನು ಹೇಳುತ್ತೆ? ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ಕನಿಷ್ಠ ರೂಪ, ದ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ ಆಫ್ ದ ಶೇಡೆಡ್ ಪಾರ್ಟ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಈ ರೀತಿ ಆ ಇಡೀ ಫಿಗರನ್ನು ಒಟ್ಟು 8 ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. 1, 2, 3, 4, 5, 6, 7, 8. ಆ 8ರಲ್ಲಿ 4 ಭಾಗಗಳಿಗೆ ಬಣ್ಣ ಹಚ್ಚಿದ್ದಾರೆ. ಇದನ್ನು ಭಿನ್ನರಾಶಿನಲ್ಲಿ ಬರೆದ್ರೆ ಏನಾಗುತ್ತೆ? 8 ಒಟ್ಟು ಭಾಗಗಳು 8, ಅದರಲ್ಲಿ ಶೇಡೆಡ್ ಮಾಡಿರೋ ಭಾಗಗಳು 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 1 4 2 1/2 ಬರುತ್ತಲ್ವಾ? ಸೊ ಇಲ್ಲಿ ಸರಿಯಾದ ಉತ್ತರ 1/2. ಓಕೆ. ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ 48ನೇ ಪ್ರಶ್ನೆ ಬಂದ್ಬಿಟ್ಟು 48ನೇ ಪ್ರಶ್ನೆಗೆ ಹೋಗೋಣ ಈಗ. ಸೊ 48ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. 48ನೇ ಪ್ರಶ್ನೆ ಬಂದ್ಬಿಟ್ಟು 1564 ಮತ್ತು 24ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ, ಇಲ್ಲಿ 1564 ಮತ್ತು 24ನ್ನು ಗುಣಿಸ್ಬೇಕು. ಸರಿನಾ? ನೋಡಿ, ಎಸ್ಟಿಮೇಟೆಡ್ ಪ್ರಾಡಕ್ಟ್ ಆಫ್ 1564 ಆ್ಯಂಡ್ 24 ಟು ಇಟ್ಸ್ ನಿಯರೆಸ್ಟ್ ಹೈಯೆಸ್ಟ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬಂದಿರೋ ಪ್ರಾಡಕ್ಟನ್ನು ದೊಡ್ಡ ಸ್ಥಾನ ಬೆಲೆಗೆ ಅಂದಾಜು ಮಾಡಬೇಕು ಅಂತೇಳಿ ಫಸ್ಟು ನೀವು ಗುಣಾಕಾರ ಮಾಡಿ ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಬೇಕು. ಸೊ ಗುಣಲಬ್ಧ ಏನು ಬರುತ್ತೆ? ಆ್ಯಕ್ಚುಲಿ 4 4 16 ದಸ್ಕ 1 ಉಳಿತು, 6 4 24 1 25, ನೆಕ್ಸ್ಟ್ 4 5 22 22, ಮತ್ತೆ 4 1 4 2 6. ಈಗ ನೆಕ್ಸ್ಟ್ 2ರಿಂದ ಗುಣಿಸಿದರೆ 2 4 8, 2 6 12, 2 5 10 1 11, 2 1 2 1 3. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕೂಡಿದರೆ ಏನು ಬರುತ್ತೆ? 8 ಮತ್ತು 5 ಕೂಡಿದರೆ ನಿಮಗೆ 13 ಬರುತ್ತೆ. 2 2 4 1 5 ಬರುತ್ತೆ. 6 1 7 3. ನೋಡಿ 37,536 ಇದೆ. ಇದರಲ್ಲಿ ದೊಡ್ಡ ಸ್ಥಾನ ಬೆಲೆ ಅಂದರೆ ಬಿಡಿ 10 100 1000 10,000 ದೊಡ್ಡ ಸ್ಥಾನ ಬೆಲೆ ಇದೆ. ಸೊ 10,000ಕ್ಕೆ ಅಂದಾಜು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ 30,000 ಬರಿಬೇಕು ಅಥವಾ 40,000 ಬರಿಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. ನೀವು 30,000 ಬರಿಬೇಕು ಅಂತ ಹೇಳಿದ್ರೆ ನಿಯರ್ಲಿ 35,000 ತನಕ ಇದ್ದರೆ 30ರಿಂದ 35,000 ಮಧ್ಯೆ ಇರೋ ಸಂಖ್ಯೆಗಳನ್ನು 30,000ಕ್ಕೆ ಅಂದಾಜು ಮಾಡ್ತೀವಿ. 35,000 ಮೇಲ್ಗಡೆ ಇರುವ ಸಂಖ್ಯೆಗಳನ್ನು 40,000ಕ್ಕೆ ಅಂದಾಜು ಮಾಡ್ತೀವಿ. ಈಗ ಇಲ್ಲಿ ಬಂದಿರೋ ಆನ್ಸರ್ ನಿಮಗೆ 37,536 ಅಂದರೆ 35,000ಗಿಂತ ದೊಡ್ಡದಿದೆ. ಆದ್ದರಿಂದ ಇದರ ಅಂದಾಜು ಬೆಲೆ ಬಂದ್ಬಿಟ್ಟು 40,000. ಸರಿನಾ? ಇಲ್ಲಿ ಬಂದ್ಬಿಟ್ಟು ನಿಮಗೆ 40,000 ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರ 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ, ಅಂದರೆ ಕನ್ವರ್ಷನ್ ಆಫ್ 1378 ಮೀಟರ್ಸ್ ಟು ಕಿಲೋಮೀಟರ್. ಮೀಟರ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡೋದಿಲ್ಲ. ನೋಡಿ ಇಲ್ಲಿ 1378 ಮೀಟ್ರ್ ಇದೆ. ನಮಗೆ ಗೊತ್ತು 1 ಕಿಲೋಮೀಟರ್ ಅಂದರೆ 1000 ಮೀಟ್ರು. ಅದರ ಅರ್ಥ ಏನು ಮಾಡಬೇಕು? ಈಗ ನಾವು 1378 ಡಿವೈಡೆಡ್ ಬೈ 1000 ಮಾಡಬೇಕು. ಈಗ ನಾವು ಹಿಂದಿನ ಒಂದು ಲೆಕ್ಕವನ್ನು ನೋಡಿರೋ ಪ್ರಕಾರ ಕೆಳಗಡೆ ಎಷ್ಟು 0 ಇರ್ತಾವೋ ಅಷ್ಟು ಅಂಕಿಗಳ ನಂತರ ಪಾಯಿಂಟ್ ಇಡಬೇಕು. ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಅಲ್ಲಿಗೆ 3 ಅಂಕಿಗಳಾದ್ಮೇಲೆ ಪಾಯಿಂಟ್ ಇಟ್ಟರೆ 1.378 ಏನಾಯ್ತು? ಇದು ಕಿಲೋಮೀಟರ್ ಆಯಿತು. ಏನಾಯ್ತು ಇದೀಗ? ಕಿಲೋಮೀಟರ್. ಮೀಟರ್ ಇತ್ತು, ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 1.378 ಮೀಟರ್. ಎಲ್ಲಿದೆ? ಇಲ್ಲಿ ಇದೆ ಕಿಲೋಮೀಟರ್. 1.378 ಕಿಲೋಮೀಟರ್ ಉತ್ತರ ಬರುತ್ತೆ. ಇದಾದ ನಂತರ ಆಯತಾಕಾರದ ಕೊಠಡಿಯ ನೆಲದ ಉದ್ದ 8 ಮೀಟರ್, ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಆಫ್ ದ ರೂಮ್ ಆಫ್ ಲೆಂತ್ 8 ಮೀಟರ್ ಆ್ಯಂಡ್ ಬ್ರೆಡ್ತ್ 4 ಮೀಟರ್, ದ ಪೆರಿಮೀಟರ್ ಆಫ್ ದ ರೂಮ್. ನೋಡಿ ಇಲ್ಲಿ ಚಿತ್ರ ಅವ್ರು ಹೇಳಿರೋ ಪ್ರಕಾರ ಒಂದು ರೆಕ್ಟ್ಯಾಂಗ್ಯುಲರ್ ರೂಮ್ ಇದೆ ಅಂದರೆ ಲೆಂತ್ 8 ಮೀಟರ್ ಇದೆ, ಬ್ರೆಡ್ತು 4 ಮೀಟರ್ ಇದೆ. ಅಂದರೆ ಆಯತದ ಸುತ್ತಳತೆ ಇದು ಆಯತದ ರೂಪದಲ್ಲಿದೆ. ಆಯತಾಕಾರವನ್ನು ಹೊಂದಿರೋದ್ರಿಂದ ಆಯತದ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಬರುತ್ತೆ, 2 ಇಂಟು ಉದ್ದ ಪ್ಲಸ್ ಅಗಲ ಅಂತೇಳಿ. ಇದ್ರ ಪ್ರಕಾರ 2 ಇಂಟು ಉದ್ದ ಎಷ್ಟು ಕೊಟ್ಟಿದ್ದಾರೆ? 8 ಪ್ಲಸ್ ಅಗಲ ಎಷ್ಟು ಕೊಟ್ಟಿದ್ದಾರೆ? 4. ಈ ಸೂತ್ರವನ್ನು ಬಳಸಿ ನೀವು ಸುಲಭವಾಗಿ ಗುಣಿಸ್ಬೋದು. 8 4 ಕೂಡಿದರೆ 12 ಬರುತ್ತೆ. 12 ಮತ್ತು 2ರ ಮಧ್ಯೆ 8 ಇರೋದ್ರಿಂದ ಗುಣಿಸಿದರೆ 24
ಮೀಟರ್ ಬರುತ್ತೆ. ಇದು ಎಷ್ಟಿದು 24 ಮೀಟರು ಆ ಒಂದು ಆಯತಾಕಾರದ ಕೊಠಡಿಯ ಸುತ್ತಳತೆ ಅಂತ ಹೇಳ್ಬೋದು ನಾವು. ಓಕೆನಾ? ಅದ್ರ ಪ್ರಕಾರ ನಿಮಗೆ ಎಷ್ಟು ಬಂತು? 24 ಬಂತಲ್ವಾ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದು 25 ಮೀಟರ್ 15 ಸೆಂಟಿಮೀಟರ್ ಮತ್ತು 16 ಮೀಟರ್ 12 ಸೆಂಟಿಮೀಟರ್ ಇವುಗಳ ಮೊತ್ತ. ಸಮ್ ಆಫ್ 25 ಮೀಟರ್ 15 ಸೆಂಟಿಮೀಟರ್ ಆ್ಯಂಡ್ 16 ಮೀಟರ್ 12 ಸೆಂಟಿಮೀಟರ್. ಇಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅವರು? ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. 25 ಮೀಟ್ರು 15 ಸೆಂಟಿಮೀಟ್ರ್. 25 ಮೀಟ್ರನ್ನ ನೀವು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕು. ಸೊ 25 ಮೀಟ್ರ್ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತು 1 ಮೀಟರ್ಗೆ 100 ಸೆಂಟಿಮೀಟರ್, ಸರಿನಾ? ಪ್ಲಸ್ ಇದಕ್ಕೆ 15 ಕೂಡಬೇಕು. ಹಾಗೆ ಇಲ್ಲೂ ಕೂಡ ಅಷ್ಟೇ 16 ಇಂಟು 100 ಮಾಡಬೇಕು, ಪ್ಲಸ್ 12 ಕೂಡಬೇಕು. ಸೊ 25 ಇಂಟು 100 ಮಾಡಿದರೆ 2500 ಬರುತ್ತೆ. ಪ್ಲಸ್ ಇದಕ್ಕೆ 15 ಕೂಡಿದರೆ 2515 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಇದು 1600 ಆಗುತ್ತೆ. ಪ್ಲಸ್ 2 ಮಾಡಿದರೆ ಪ್ಲಸ್ 12 ಮಾಡಿದರೆ 1612 ಬರುತ್ತೆ. ಈಗ ನಿಮಗೆ ಕೂಡಬೇಕಲ್ವ? ಇವೆರಡನ್ನ ಕೂಡ್ರಿ. ಓಕೆನಾ? ನೋಡಿ ಇಲ್ಲಿ 2515 ಮತ್ತು 1612 ಕೂಡಿದರೆ 5 2 7, 1 1 2, 6 5 11, 2 1 3 1 4. ಇದರ ಅರ್ಥ ಏನು? 41 ಮೀಟರ್ 27 ಸೆಂಟಿಮೀಟರ್ ಅಂತ ಹೇಳ್ಬೋದು. ಅಥವಾ ಅದನ್ನು ಏನು ಹೇಳ್ಬೋದು? ನೋಡಿ 41 ಮೀಟರ್ 27 ಸೆಂಟಿಮೀಟರ್ ಬರುತ್ತೆ. ಸರಿನಾ? ಇದು ಸರಿಯಾದ ಉತ್ತರ. ಇನ್ನು 52ನೇ ಪ್ರಶ್ನೆ ಹೇಳುತ್ತೆ. 52ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ ಈಗ. ಸೊ ನೋಡಿ 52. ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 18 ಗಂಟೆ 28 ನಿಮಿಷ ಎಂದು ತೋರಿಸುತ್ತಿದೆ. ಇದನ್ನು 12 ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಇದು ನಿಮಗೆ ಉತ್ತರ ಬರಬೇಕು ಅಂದರೆ ಇನ್ ಎ ರೈಲ್ವೆ ಸ್ಟೇಷನ್ ಕ್ಲಾಕ್ ದ ಟೈಮ್ ಶೋಸ್ ಇನ್ 1828 ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ 12 ಅವರ್ಸ್. ಈಗ ಏನು ಮಾಡಬೇಕು? 12 ಅವರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಇದರಲ್ಲಿ 12 ಗಂಟೆ ಕಳೆದು ಬಿಟ್ಟರೆ ಆಯಿತು ನಿಮಗೆ. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅವರು? 52ನೇ ಪ್ರಶ್ನೆ ಬಿಟ್ಟಿದ್ದೀವಿ ನಾವು ಅಲ್ವಾ? 51 ಆಯಿತು. 52ನೇ ಪ್ರಶ್ನೆ. ಸೌಮ್ಯಳ ಬಳಿ 37.5 ರೂಪಾಯಿ ಇದೆ. ಅವಳು 23.5 ರೂಪಾಯಿಗೆ ತರಕಾರಿಗಳನ್ನು ಕೊಳ್ಳುತ್ತಾಳೆ. ಅವಳ ಬಳಿ ಉಳಿಯುವ ಹಣ ಎಷ್ಟು ಅಂಥೇಳಿ. ಸೌಮ್ಯ ಹ್ಯಾಸ್ 37.50. ಶಿ ಸ್ಪೆಂಟ್ rupees 23.50 ಫಾರ್ ಪರ್ಚೇಸ್ಡ್ ವೆಜಿಟೇಬಲ್ಸ್. ದೆನ್ ರಿಮೈನಿಂಗ್ ಅಮೌಂಟ್ ಈಸ್. ಅವಳ ಹತ್ರ ಇರೋದು 37.5 ರೂಪಾಯಿ. ಅದರಲ್ಲಿ 23.5 ರೂಪಾಯಿನ ತರಕಾರಿ ಕೊಟ್ಟರೆ ಇನ್ನೆಷ್ಟು ಉಳಿತು? ಸಿಂಪಲ್ ಅಲ್ವಾ? ಸಬ್ಟ್ರ್ಯಾಕ್ಟ್ ಮಾಡಬೇಕು. 37.5 ರೂಪಾಯಿನಲ್ಲಿ 23.5 ರೂಪಾಯಿನ ಕಳೆದ್ರೆ ನಿಮಗೆ 7ರಲ್ಲಿ 3 ಹೋದರೆ 4 ಬರುತ್ತೆ, 3ರಲ್ಲಿ 2 ಹೋದರೆ 1 ಬರುತ್ತೆ. ಅದರ ಅರ್ಥ ಏನು? 14 ರೂಪಾಯಿ ದುಡ್ಡು ಉಳಿದಿದೆ ಅವಳ ಹತ್ರ ಅಂತ. ಅಂದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಇದಾದ ನಂತರ 53ನೇ ಪ್ರಶ್ನೆ ಏನು ಹೇಳುತ್ತೆ? ಅದೇ ಒಂದು ರೈಲು ನಿಲ್ದಾಣದ ಬಗ್ಗೆ ನಾವು ಹೇಳಿದ್ವಲ್ವಾ? ಆ ರೈಲು ನಿಲ್ದಾಣದ ಆಧಾರದ ಮೇಲೆ ಅಲ್ಲಿ ಏನು ಮಾಡಿದ್ದಾರೆ? ಅಲ್ಲಿ ಇರುವಂಥ ಗಡಿಯಾರದ ಮೇಲೆ 18:28 ಅಂತ ಇದೆ. ನೀವು ಅದರಲ್ಲಿ 12:00 ಗಂಟೆಯನ್ನು ಕಳಿಬೇಕು. ಆಗೇನಾಗತ್ತೆ? ಇದನ್ನು 12 ಗಂಟೆಯ ವಿಧಾನದಲ್ಲಿ ಹೇಳಿದರೆ 8ರಲ್ಲಿ 2 ಹೋದರೆ ಎಷ್ಟು ಬರುತ್ತೆ? 6. ಸರಿನಾ? ಇದು 0 ಬರುತ್ತೆ. 6 ಗಂಟೆ 28 ನಿಮಿಷ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಇಲ್ಲಿ 6:28. ಇದು 6:28 ಏನಾಗುತ್ತೆ? ಆ್ಯಕ್ಚುಲಿ PM ಆಗುತ್ತಾ AM ಆಗುತ್ತಾ ಅಂತ ಹೇಳಿದ್ರೆ PM ಅಂತ ಹೇಳ್ಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಲೆಕ್ಕ ಆಯ್ತು ಅಲ್ಲಿಗೆ. ಓಕೆನಾ? 6 ಗಂಟೆ 28 ನಿಮಿಷ ಅಂತ ಹೇಳಿದ್ರೆ ಮಧ್ಯಾಹ್ನ. ಓಕೆ, ಅಲ್ಲಿಗೆ PM ಅಂತೇಳಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಇದಾದ ನಂತರ 54ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋದಾದರೆ 54ನೇ ಪ್ರಶ್ನೆ ಹೇಳುತ್ತೆ 4 8 0 2 5 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಗರಿಷ್ಠ ಸಂಖ್ಯೆ. ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ 4 8 0 2 5 ಡಿಜಿಟ್ಸ್ ವಿತೌಟ್ ರಿಪಿಟೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ವಿತೌಟ್ ರಿಪಿಟೇಷನ್ನು ಅತಿ ದೊಡ್ಡ ಸಂಖ್ಯೆಯನ್ನು ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವ ಡಿಜಿಟ್ಸನ್ನು ಫಸ್ಟ್ ಬರ್ಕೊಳ್ತೀನಿ. 4 8 0 2 5 ಇದನ್ನು ಫಸ್ಟು ನೀವು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಫಸ್ಟು 8 ಬರೀರಿ. ಆ ನಂತರ ಏನು ಬರೀತೀರಾ? 8 ಆದಮೇಲೆ 5, 5 ಆದಮೇಲೆ 4, 4 ಆದಮೇಲೆ 2, 2 ಆದಮೇಲೆ 0. ಇದು ಹೆಂಗಿದೆಯೋ ಹಿಂಗೆ ಬರೆದ್ರೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಚಿಕ್ಕ ಸಂಖ್ಯೆ ಬೇಕು ಅಂದಾಗ ಉಲ್ಟಾ ಬರೀಬೇಕು. ನೋಡಿ, ದೊಡ್ಡ ಸಂಖ್ಯೆ ಬೇಕು ಅಂದಾಗ ಕೊಟ್ಟಿರುವ ಡಿಜಿಟ್ಸಲ್ಲಿ ಅತಿ ದೊಡ್ಡ ಡಿಜಿಟ್ಸನ್ನು ದೊಡ್ಡ ಪ್ಲೇಸ್ ವ್ಯಾಲ್ಯೂ ಹತ್ರ ಹಾಕಬೇಕು. ಅಂದರೆ 5 ಅಂಕಿ ಸಂಖ್ಯೆ ಅಂದರೆ ಬಿಡಿ 10 100 1000 10,000ದ ಜಾಗದಲ್ಲಿ ದೊಡ್ಡ ಸಂಖ್ಯೆ ಹಾಕಬೇಕು. ಆಗ ದೊಡ್ಡ ಸಂಖ್ಯೆ ಬರುತ್ತೆ. ಅದ್ರ ಪಕ್ಕದಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದ್ರ ಪಕ್ಕದಲ್ಲಿ ಅದಕ್ಕಿಂತ ಚಿಕ್ಕದು, ಅದ್ರ ಪಕ್ಕದಲ್ಲಿ ಅದಕ್ಕಿಂತ ಚಿಕ್ಕದು, ಅದ್ರ ಪಕ್ಕದಲ್ಲಿ ಈ ರೀತಿ ಅಲ್ಲಿಗೆ ಎಷ್ಟಾಯಿತು? 85,420 ಆಯಿತು. ಸೊ 85,420 ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇದಾದ ನಂತರ 55ನೇ ಪ್ರಶ್ನೆ. ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ. ನೋಡಿ, ಇಲ್ಲಿ ಆಕೃತಿ ಇಲ್ಲಿದೆ. ಇದರಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ ಅಂತ ಹೇಳಿದ್ರೆ ನೀವು ಈ ಒಂದು ವೃತ್ತಾಕಾರದ ಒಂದು ಸೆಂಟರ್ ಏನು ಬರುತ್ತೆ, ಸೆಂಟರ್ನ ಸುತ್ತ ಲೈನನ್ನು ಹಾಕಬೇಕು. ನೀವು ಹಾಕುವಂಥ ಲೈನು ಏನಾಗಿರ್ಬೇಕಂದ್ರೆ ಎಲ್ಲವೂ ಕೂಡ ಆ್ಯಂಗಲ್ ಈಕ್ವಲ್ ಇರಬೇಕು. ಓಕೆನಾ? ಈ ರೀತಿ
ಸೊ ಈ ರೀತಿ ಆ್ಯಂಗಲ್ ಈಕ್ವಲ್ ಇರೋ ರೀತಿಯಲ್ಲಿ ಎಷ್ಟು ಹಾಕ್ಬೋದು, ಎಷ್ಟು ಸಮಮಿತಿಯ ಅಕ್ಷಗಳನ್ನು ಹಾಕ್ಬೋದು ಅಂದರೆ ಈಗ ನಾನು ಹಾಕಿದ್ದೀನಿ ಆಲ್ರೆಡಿ. ಈಗ ಹಾಕಿರೋದನ್ನ ಕೌಂಟ್ ಮಾಡಿದರೆ 1 2 3 4 5 6 ಸಮಮಿತಿಯ ಅಕ್ಷಗಳನ್ನು ನೀವು ಹಾಕ್ಬೋದು. ಸರಿಯಾದ ಉತ್ತರ 6. ಓಕೆನಾ. ಇದಾದ ನಂತರದಲ್ಲಿ ನೆಕ್ಸ್ಟ್ 56ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ. ಈಗ 56ನೇ ಪ್ರಶ್ನೆ ಬಂದ್ಬಿಟ್ಟು 24ರ ಎಲ್ಲ ಅಪವರ್ತನಗಳ ಮೊತ್ತ, ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 24 ಅಂತ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಏನು ಮಾಡಬೇಕು, 24 ಯಾವ್ಯಾವ ಸಂಖ್ಯೆಗಳಿಂದ ಡಿವೈಡ್ ಆಗುತ್ತೆ ನೋಡಿ. ಇಲ್ಲಿ 24ರ ಅಪವರ್ತನಗಳು ನೋಡಿ. 24 1ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ, 3ರಿಂದನೂ ಡಿವೈಡ್ ಆಗುತ್ತೆ, 4ರಿಂದ, 6ರಿಂದ, 8ರಿಂದ, 12ರಿಂದ ಮತ್ತು 24. ಇವಿಷ್ಟು 24ರ ಅಪವರ್ತನಗಳು. ಈಗ ನೀವೇನು ಮಾಡಬೇಕು, ಇವಿಷ್ಟನ್ನು ಕೂಡಬೇಕು. 1 + 2 + 3 + 4 + 6 + 8 + 12 + 24 ಕೂಡಿದರೆ ನಿಮಗೆ ಉತ್ತರ ಸಿಗುತ್ತೆ. ಸೊ ಎಷ್ಟು ಬರುತ್ತೆ? 2 1 3, 3 3 6, 6 4 10, 10 6 16, 16 8, 24, 24 12 36, 36 24 ಮಾಡಿದ್ರೆ 60 ಬರುತ್ತೆ. 36ಕ್ಕೆ 24 ಕೂಡಿದರೆ 60 ಬರುತ್ತೆ. ಟೋಟಲ್ 60. ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು 57ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋದಾದರೆ 12 / 4 - 3 + 5 × 2 ಇದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು, ಬಾಡ್ಮಾಸ್ ನಿಯಮವನ್ನು ಬಳಸಬೇಕು. ಈ ಬಾಡ್ಮಾಸ್ ನಿಯಮ ಏನು ಹೇಳುತ್ತೆ, ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಅದ್ರ ಪ್ರಕಾರ ಈಗ 12 ಮತ್ತು 4 ಡಿವೈಡ್ ಮಾಡಿದರೆ 3 ಬರುತ್ತೆ. 4 1 4 3 3 - 3 + 5 2 10 ಆಯಿತು. ಈಗ ನೀವು ಏನು ಮಾಡ್ಬೋದು, 3 + 10 ಕೂಡಿದರೆ 13 ಆಯಿತು. -3, ಈಗ 13ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ? 10 ಬರುತ್ತೆ ಉತ್ತರ. ಸರಿಯಾದ ಉತ್ತರ 10. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳುತ್ತೆ ನೋಡೋಣ ಈಗ. ಸೊ 58ನೇ ಪ್ರಶ್ನೆ ಹೇಳುತ್ತೆ 8 ಗಂಟೆ 30 ನಿಮಿಷದಿಂದ 2 ಗಂಟೆ 15 ನಿಮಿಷ ಕಳೆದಾಗ ಸಿಗುವ ಉತ್ತರ. ಸಿಂಪಲ್ ಅಲ್ವಾ? ವೆನ್ 2 hours 15 minutes ಸಬ್ಟ್ರಾಕ್ಟೆಡ್ ಫ್ರಮ್ 8 hours 30 minutes. ನೋಡಿ ಏನು ಮಾಡ್ಬೋದು, 8 ಗಂಟೆ 30 ನಿಮಿಷದಲ್ಲಿ 2 ಗಂಟೆ 15 ನಿಮಿಷ ಕಳೆದ್ರೆ 30 ನಿಮಿಷದಲ್ಲಿ 15 ನಿಮಿಷ ಕಳೆದ್ರೆ ಇನ್ನು 15 ನಿಮಿಷ ಉಳಿತು. 8 ಗಂಟೆಯಲ್ಲಿ 2 ಗಂಟೆ ಕಳೆದ್ರೆ 6 ಗಂಟೆ ಉಳಿತು. ಅದರ ಅರ್ಥ ಏನು? 6 ಗಂಟೆ 15 ನಿಮಿಷ. ನೋಡಿ ಇಲ್ಲಿ 6 ಗಂಟೆ 15 ನಿಮಿಷ ಎಲ್ಲಿ ಬರುತ್ತೆ? ಅದು ಕರೆಕ್ಟು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59ನೇ ಪ್ರಶ್ನೆ ಹೇಳುತ್ತೆ, ಒಂದು ಕಾರು 1 ಲೀಟರ್ ಡೀಸೆಲ್ ಬಳಸಿ 8 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಹಾಗಾದರೆ ಆ ಕಾರು 85 ಲೀಟರ್ ಡೀಸೆಲ್ ಬಳಸಿ ಕ್ರಮಿಸುವ ದೂರ ಎಷ್ಟು ಅಂತ ಸಿಂಪಲ್ ಆಗಿ ಪ್ರಶ್ನೆ ಇದೆ. ಎ ಕಾರ್ ಕವರ್ಸ್ 8 ಕಿಲೋಮೀಟರ್ ಯೂಸಿಂಗ್ 1 ಲೀಟರ್ ಡೀಸೆಲ್. ದ ಡಿಸ್ಟೆನ್ಸ್ ದಟ್ ಆ ಕಾರ್ ಕವರ್ಸ್ ಬೈ ಯೂಸಿಂಗ್ 85 ಲೀಟರ್. ನೋಡಿ ಇಲ್ಲಿ 1 ಲೀಟರ್ ಡೀಸೆಲ್ನಿಂದ ಅದು 8 ಕಿಲೋಮೀಟರ್ ಕ್ರಮಿಸ್ತಾ ಇದೆ. ಅಲ್ಲಿಗೆ 85 ಲೀಟರ್ ಡೀಸೆಲ್ನಿಂದ ಎಷ್ಟು ಕ್ರಮಿಸುತ್ತೆ ಅಂತೇಳಿ. ಅಂದರೆ 1 ಲೀಟರ್ ಡೀಸೆಲ್ಗೆ 8 ಕಿಲೋಮೀಟರ್ ಹೋಗ್ತಾ ಇದೆ ಅಂದರೆ ಇಂಟು 85 ಕಿಲೋಮೀಟರ್ಗೆ 85 ಲೀಟ್ರಲ್ಲಿ ಎಷ್ಟು ಕಿಲೋಮೀಟರ್ ತಲುಪುತ್ತೆ. ಅಲ್ಲಿಗೆ ನೀವು ಅರ್ಥ ಏನು, 8 ಮತ್ತು 85 ಗುಣಿಸ್ಬೇಕು. ಸೊ 8 ಮತ್ತು 85 ಗುಣಾಕಾರ ಮಾಡಿ ನಿಮಗೆ ಉತ್ತರ ಸಿಗುತ್ತೆ. 8 5 40, ಸರಿನಾ? 8 8 64, 4 68, 680 ಬರುತ್ತೆ. ಸೊ ಅದು 85 ಲೀಟರ್ ಡೀಸೆಲನ್ನು ಬಳಸ್ಕೊಂಡು ಸುಮಾರು 680 ಕಿಲೋಮೀಟರ್ನವರೆಗೆ ತಲುಪುತ್ತೆ. ಇನ್ನು 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಸರಣಿ ಪೂರ್ಣಗೊಳಿಸಿ ಅಥವಾ ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ. ನೋಡಿ 24, 21, 18, 15 ಮುಂದೆ ಖಾಲಿ ಜಾಗ ಇದೆ. ಈಗ ನೀವು ಇದನ್ನು ಅಬ್ಸರ್ವ್ ಮಾಡಿದರೆ ನೋಡಿ ಇಲ್ಲಿ 24ರಲ್ಲಿ -3 ಮಾಡಿದರೆ 21 ಬರುತ್ತಲ್ವಾ? 21ರಲ್ಲಿ -3 ಮತ್ತೆ 3 ಕಳೆದ್ರೆ ಎಷ್ಟು ಬರುತ್ತೆ? 18 ಬರುತ್ತೆ. 18ಕ್ಕೆ ಮತ್ತೆ 3 ಕಳೆದ್ರೆ ನಿಮಗೆ 15 ಬರ್ತಾ ಇದೆ. ಅಲ್ಲಿಗೆ ಮತ್ತೆ 15ರಲ್ಲಿ 3 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ ಉತ್ತರ? 12 ಬರುತ್ತೆ. ಸೊ ಈ ಖಾಲಿ ಜಾಗದಲ್ಲಿ ನೀವೇನು ತುಂಬೋದು? 12 ತುಂಬೋದು. ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆನಾ. ಸೊ ಓಕೆ ಮಕ್ಕಳೇ, ಇವತ್ತಿನ ದಿನ ನಾನು ನವೋದಯ ಹಾಗೆ ಮೊರಾರ್ಜಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರದ ವಸತಿ ಶಾಲೆಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ಸನ್ನು ನಿಮ್ಮ ಎದುರಿಗೆ ಸಾಲ್ವ್ ಮಾಡಿದ್ದೀನಿ. ಸೊ ಇದೇ ರೀತಿ ಇನ್ನೂ ಹಲವು ಕ್ವಶನ್ ಪೇಪರ್ನ ಜೊತೆಗೆ ಬೇರೆ ಬೇರೆ ಶಾರ್ಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಹೇಗೆ ನಾವು ಮ್ಯಾಥ್ಸ್ನ ಕ್ವಶನ್ಸ್ನ ಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಬರುತ್ತೆ, ನೋಡಿ ಉಪಯೋಗ ಪಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಪಾಸಾಗಿ ಒಳ್ಳೆಯ
ನವೋದಯ, ಮೊರಾರ್ಜಿ ಅಥವಾ ಕಿತ್ತೂರಾಣಿ ಚೆನ್ನಮ್ಮನಂತಹ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಿಮ್ಮ ಮುಂದಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.